ಪಾಕಿಸ್ತಾನದ 16 ನಗರಗಳ ಮೇಲೆ ಭಾರತ ಅಟ್ಯಾಕ್ ಅನ್ನ ಮಾಡಿರೋದು. ಪಾಕಿಸ್ತಾನದ 16 ನಗರಗಳ ಮೇಲೆ ಭಾರತ ಅಟ್ಯಾಕ್ ಅನ್ನ ಮಾಡಿರೋದು. ಒಂದಲ್ಲ ಎರಡಲ್ಲ, ಮುಟ್ಟಿ ನೋಡಿಕೊಳ್ಳೋ ರೀತಿಯಲ್ಲಿ ಒಂದೊಂದು ನಗರಗಳಿಗೆ ನುಗ್ಗಿ ಭಾರತ ದಾಳಿಯನ್ನ ಮಾಡಿರೋದು. ಹಂಗೂ ಹಿಂಗೂ ಅಲ್ಲ, ನೆನಪಲ್ಲಿಟ್ಕೊಳ್ಬೇಕು. ಭಾರತ ತಂಟೆಗೆ ಬಂದ್ರೆ ಹೇಗಿರುತ್ತೆ ಅನ್ನುವಂಥದ್ದನ್ನ ನೆನಪಲ್ಲಿಟ್ಕೊಳ್ಬೇಕು. ಪಾಕಿಸ್ತಾನ ಒಂದೊಂದು ನಗರಗಳಿಗೂ ಕೂಡ ದಾಳಿ ಮಾಡಿರುವಂಥ ರೀತಿ ಇದೆಯಲ್ಲ, ಅದು ನೆನಪಲ್ಲಿಟ್ಕೊಳ್ಬೇಕು. ಒಂದೊಂದಿಷ್ಟು ವಿಡಿಯೋಗಳು ಬರ್ತಾ ಇದೆ, ಅಥೆಂಟಿಕೇಟೆಡ್ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಾವು ಅದನ್ನ ತೋರಿಸ್ತಾ ಇಲ್ಲ ಕೆಲವೊಂದಿಷ್ಟು ವಿಡಿಯೋಗಳು. ಕಾರಣ ಈ ಸಂದರ್ಭದಲ್ಲಿ ಹೇಗಾದರೂ ಒಂದಿಷ್ಟು ವಿಡಿಯೋಗಳನ್ನು ಬಿಟ್ಟುಬಿಡ್ತಾರೆ. ಸೊ ಹಾಗಾಗಿ ಅದರ ಬಗ್ಗೆ ಅಧಿಕೃತವಾಗಿ ಬರುವವರೆಗೂ ಕೂಡ ಅವುಗಳನ್ನು ತೋರಿಸಕ್ಕೆ ಹೋಗೋದಿಲ್ಲ ನಿಮಗೆ. ನನ್ನ ಸಹೋದ್ಯೋಗಿ ರಾಘು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಅನೇಕ ದೃಶ್ಯಗಳು ಬರ್ತಾ ಇದೆ. ಅದು ಇಸ್ಲಾಮಾಬಾದ್ ಅಂತ ಹೇಳ್ತಾ ಇದ್ದಾರೆ, ಕರಾಚಿದ ಅಂತ ಹೇಳ್ತಾ ಇದ್ದಾರೆ, ಲಾಹೋರ್ದ ಅಂತ ಹೇಳ್ತಾ ಇದ್ದಾರೆ, ಪಾಕಿಸ್ತಾನದಲ್ಲಿ ಹಂಗಾಗಿದೆ ಹಿಂಗಾಗಿದೆ ಅಂತೇಳಿ. ಇನ್ನು ಅಧಿಕೃತವಾಗಿ ಯಾವುದು ಕೂಡ ವಿಡಿಯೋಗಳನ್ನ ಆಗದೆ ಇರೋದನ್ನ ನಾವು ತೋರಿಸ್ತಾ ಇಲ್ಲ ಅಷ್ಟೇ. ಅದನ್ನು ಹೊರತುಪಡಿಸಿದ್ರೆ ಬಹುತೇಕವಾಗಿ ಭಾರತ ಪಾಕಿಸ್ತಾನವನ್ನ ಒಂದು ರೀತಿಯಾಗಿ ರೆಸ್ಟ್ ಇನ್ ಪೀಸ್ ಪಾಕಿಸ್ತಾನ, ನಾಳೆ ಭಾರತದ ಜೊತೆ ಯುದ್ಧ ಮಾಡಿ ಪಾಕಿಸ್ತಾನ ಭೂಪಟದಲ್ಲಿ ಅಳಿಸಿ ಹೋಗಲಾಗಿದೆ ಅನ್ನುವಂಥದ್ದು ಬರುತ್ತೇನೋ ಅನ್ನೋ ಮಟ್ಟಕ್ಕೆ ದಾಳಿ ನಡೆದಿದೆ ಅಲ್ವಾ? ಖಂಡಿತವಾಗಿ ಅವರನ್ನು ಅಕ್ಷರಶಃ ಕೇವಲ ಒಂದು ರೀತಿಯಲ್ಲ, ಬೇರೆ ಬೇರೆ ರೀತಿಯಲ್ಲಿ ಯಾವೆಲ್ಲ ತಂತ್ರಗಾರಿಕೆಗಳಿದ್ದು ಅವೆಲ್ಲದರ ಮುಖಾಂತರವೂ ಈಗ ಪಾಕನ್ನು ಕಟ್ಟಿ ಹಾಕುವಂಥ ಕೆಲಸವನ್ನ ಭಾರತೀಯ ಸೇನೆ ಮಾಡಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ಹಿಂದೆ ತಾವು ಹೇಳ್ತಾ ಇದ್ರಿ ಯಾವ್ಯಾವ ರೀತಿ ಯಾವ್ಯಾವ ನಗರದಲ್ಲಿ ದಾಳಿ ಆಗ್ತಾ ಇದೆ ಅಂತೇಳಿ. ಕ್ಷಣದಿಂದ ಕ್ಷಣಕ್ಕೆ ಆ ದೇಶದ ನಗರಗಳ ಸಂಖ್ಯೆಯೂ ಕೂಡ ಭಾರತದ ದಾಳಿಗೆ ತತ್ತರಿಸ್ತಾ ಇದೆ. ಇಷ್ಟೊತ್ತು ನಾವು 8, 10, 12 ಇದೇ ರೀತಿಯಾದಂಥ ಲೆಕ್ಕಗಳನ್ನು ಕೊಡ್ತಾ ಇದ್ವಿ. ಸದ್ಯದ ಮಾಹಿತಿಯ ಪ್ರಕಾರ 16 ನಗರಗಳನ್ನು ಬಹಳ ಪ್ರಮುಖವಾಗಿ ಟಾರ್ಗೆಟ್ ಮಾಡಿ ಈಗಾಗಲೇ ಅಲ್ಲೆಲ್ಲವೂ ಕೂಡ ದಾಳಿಯನ್ನು ಮಾಡಲಾಗ್ತದೆ. ಬಹಳ ಫ್ರೆಶ್ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ, ಈಗ ಸದ್ಯ ಭಾರತದ ಆರ್ಮಿಯ ಜೊತೆ ಮತ್ತೊಂದು ಕಡೆ ಬಲೂಚಿಸ್ತಾನ ಆರ್ಮಿ ಕೂಡ ಪಾಕ್ ಸೇನೆ ಮೇಲೆ ತನ್ನ ದಾಳಿಯನ್ನು ಮುಂದುವರಿಸ್ತಾ ಇದೆ, ದಾಳಿಯನ್ನು ಮಾಡೋದಕ್ಕೆ ಆರಂಭ ಮಾಡಿದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಈ ಹಿಂದೆಯಿಂದಲೂ ಕೂಡ ಪಾಕ್ ಜೊತೆಗೆ ಬಲೂಚಿಸ್ತಾನ ಆರ್ಮಿಯ ನಡುವೆ ಇದ್ದಂಥ ಒಂದಷ್ಟು ಗುದ್ದಾಟಗಳು ಕೂಡ ಎಲ್ಲರಿಗೂ ಗೊತ್ತಿರುವಂಥದ್ದು. ಯಾವಾಗ ಭಾರತ ನೇರವಾಗಿ ಇಡೀ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಅನ್ನು ಮಾಡುವಂಥ ಕೆಲಸವನ್ನು ಮಾಡ್ತೋ, ಒಂದು ಕಡೆ ಬಲೂಚಿಸ್ತಾನಕ್ಕೆ ಅದು ದೊಡ್ಡ ಆನೆ ಬಲವನ್ನು ತಂದುಕೊಡ್ತು. ಸೊ ಈಗ ಅವರು ಕೂಡ ಮತ್ತೊಂದು ಕಡೆಯಿಂದ ದಾಳಿಯನ್ನು ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಯಾವ ದಿಕ್ಕಲ್ಲೂ ಕೂಡ ಒಂದು ಚೂರು ಕೂಡ ಅಲ್ಗೋಡೋದಕ್ಕೆ ಇರದಂಥ ಪರಿಸ್ಥಿತಿಗೆ ಸದ್ಯ ಪಾಕ್ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಭಾರತೀಯ ಸೇನಾ ಪಡೆ ಮಾಡಿದೆ. ಒಂದು ಬಹಳ ಮುಖ್ಯವಾದಂತ ವಿಚಾರ ಅಂತ ಹೇಳಿದ್ರೆ, ಅಲ್ಲಿನ ಸೇನೆಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಒಂದ್ ಕಡೆ ಪ್ರಧಾನಿ ದೇಶವನ್ನ ಬಿಟ್ಟು ಓಡಿ ಹೋಗುವಂತ ಕೆಲಸಗಳಾಗುತ್ತೆ, ಮತ್ತೊಂದ್ ಕಡೆ ಸೇನೆ ಮುಖ್ಯಸ್ಥ ತನಗೆ ಆದಂತಹ ಇಲ್ಲಿನ ಏನು ಹಿನ್ನಡೆ ಏನಿದೆ ಅದರ ಕಾರಣವನ್ನು ಕೊಟ್ಟು ಇಳಿಯುವಂತ ಕೆಲಸಗಳಾಗುತ್ತೆ. ಮತ್ತೊಂದ್ ಕಡೆ ಭಾರತ ಮಾಡ್ತಾ ಇರುವಂತಹ ದಾಳಿಯನ್ನ ತಡೆಯೋದಿಕ್ಕೆ ಆಗ್ತಾ ಇಲ್ಲ. ಪಾಕ್ ಮಾಡುವಂತಹ ದಾಳಿ ಎಲ್ಲೂ ಕೂಡ ಯಶಸ್ಸನ್ನ ಕಾಣ್ತಾ ಇಲ್ಲ. ಒಟ್ಟಾರೆಯಾಗಿ ಈ 4 ದಿಕ್ಕುಗಳಿಂದ ನೋಡ್ತಾ ಹೋದ್ರೆ ಭಾರತ ದಾಳಿಗೆ ಎಲ್ಲೂ ಕೂಡ ಒಂದು ಚೂರು ಕೂಡ ನಾವು ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಸ್ಪಷ್ಟ ನಿದರ್ಶನ ಬಂದಿದೆ. ಅಲ್ಲಲ್ಲಿ ಒಂದೊಂದು ಚೂರು ಭಾರತದ ಮೇಲೆ ದಾಳಿಯನ್ನು ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಒಂದಷ್ಟು ಜೆಟ್ಗಳನ್ನು ಕಳಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ರು. ಬಟ್ ಆದರೆ ಬರ್ತಾ ಇದ್ದಂತಹ ಜೆಟ್ಗಳು ಯಾವೂ ಕೂಡ ಕಾರ್ಯವನ್ನೇ ನಿರ್ವಹಿಸೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಭಾರತೀಯ ಸೇನಾ ಪಡೆ ಅವುಗಳನ್ನು ಇಟ್ಟಿದೆ. ಯಾಕಂದ್ರೆ ಎಂಟ್ರಿ ಆಗ್ತಾ ಇದ್ದಾಗೇನೆ ಅವುಗಳನ್ನು ಹೊಡೆದಾಕುವಂಥ ಕೆಲಸಗಳು ಅವ್ಯಾವೂ ಕೂಡ ಭಾರತದ ಗಡಿಯನ್ನು ದಾಟಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಅವುಗಳ ಮೇಲೆ ದಾಳಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಪರಿಣಾಮ ಯಾರೂ ಕೂಡ ಆ ಪ್ರಮಾಣದಲ್ಲಿ ಭಾರತದ ಒಳಭಾಗಕ್ಕೆ ಎಂಟ್ರಿಯನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿ ಅಲ್ಲಿದ್ರೆ, ಮತ್ತೊಂದು ಕಡೆ ದಾಳಿಯನ್ನು ಮಾಡ್ತಾ ಇರುವಂತಹ ಭಾರತದ ಸೇನೆಯನ್ನು ತಡೆಯೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಅಲ್ಲಿ. ಸೊ ಇದೇ ಕಾರಣಕ್ಕೆ ನಾಯಕರು ಮುಖ್ಯಸ್ಥರು ಎಲ್ಲರೂ ಕೂಡ ಓಡಿ ಹೋಗುವಂತಹ ಪರಿಸ್ಥಿತಿ. ಆಶ್ಚರ್ಯ ಪಡಬೇಕಾದಂಥ ವಿಚಾರ ಏನಿಲ್ಲ. ಯಾವಾಗ ದಾಳಿ ಆಗ್ತಾ ಇದೆ ಅಂತ ಗೊತ್ತಾಯ್ತು ಆಗಲೇ ಅವರೆಲ್ಲರೂ ಕೂಡ ಸಿದ್ಧರಾಗಿದ್ರು. ಮಾನಸಿಕವಾಗಿ ದೈಹಿಕವಾಗಿ ನಾವು ಇಲ್ಲಿಂದ ಹೊರಡಬೇಕು ಅನ್ನುವಂಥ ಮನಸ್ಥಿತಿಯಲ್ಲೇ ಇದ್ದಂಗಿತ್ತು. ಸೊ ಅದೇ ಕಾರಣಕ್ಕೆ ದಾಳಿಯ ಮರುಕ್ಷಣವೇ ಅವರೆಲ್ಲರೂ ಕೂಡ ಓಡಿ ಹೋಗುವಂಥ ಕೆಲಸವನ್ನು ಮಾಡಿದರೆ, ಇಲ್ಲ ಅಂದಿದ್ರೆ ತನ್ನ ದೇಶದ ಪರವಾಗಿ ಅಥವಾ ತನ್ನ ಜನರ ಪರವಾಗಿ ನಿಲ್ಲುವಂಥ ಕೆಲಸಗಳಾಗ್ತಾ ಇತ್ತು. ಯಾವಾಗ ದಾಳಿಯ ರೂಪ ಗೊತ್ತಾಗ್ತೋ ಅದರ ಪ್ರತಿರೂಪ ಗೊತ್ತಾಗ್ತಾ ಇದ್ದಂಗೆ ದೇಶವನ್ನ ಬಿಟ್ಟು ಓಡಿ ಹೋಗುವಂತಹ ಕೆಟ್ಟ ಪರಿಸ್ಥಿತಿಗೆ ಪಾಕಿಸ್ತಾನದ ನಾಯಕರು ಮುಖಂಡರು ಪ್ರಧಾನಿ ಬಂದಿದ್ದಾರೆ. ಅರುಣ್.